ಬರೋಬ್ಬರಿ 97%. ಹೌದು, ನೆಟ್ಫ್ಲಿಕ್ಸ್ನಂತಹ ಜಾಗತಿಕ ಟೆಕ್ ದೈತ್ಯ ಕಂಪನಿಗಳಿಗೆ ಪ್ರತಿ ವಾರ ಬರುವ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳಲ್ಲಿ 97% ಅರ್ಜಿಗಳು ಕಣ್ಣು ಮಿಟುಕಿಸುವಷ್ಟರಲ್ಲೇ ತಿರಸ್ಕೃತಗೊಳ್ತವೆ. ಯಾವುದೇ ಮುಲಾಜಾ ಇಲ್ಲದೆ ಆರಂಭದಲ್ಲೇ ಇಷ್ಟೊಂದು ಜನ ಹೊರಬೀಳ್ತಾರೆ ಎಂದರೆ ನಂಬರು ಸ್ವಲ್ಪ ಕಷ್ಟವಾಗ್ಬೋದು ಅಲ್ವಾ? ಆದರೆ ಇಂದಿನ ನಮ್ಮ ವಿಷಯ ಶುರುವಾಗುವುದೇ ಈ ಆಘಾತಕಾರಿ ಕಠಿಣ ವಾಸ್ತವದೊಂದಿಗೆ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ವಿಶ್ವದ ಟಾಪ್ ಟೆಕ್ ಕಂಪನಿಗಳ ನೇಮಕಾತಿ ಪ್ರಕ್ರಿಯೆ ಹೊರಗಿನಿಂದ ನೋಡಲು ಭೇದಿಸಲಾಗದ ಕೋಟೆಯಂತೆ ಕಾಣುತ್ತದೆ. ಆದರೆ ಆ ಕೋಟೆಯ ಒಳಗಿರುವ ಹೈರಿಂಗ್ ಮ್ಯಾನೇಜರ್ಗಳ ಅಸಲಿ ಕಾರ್ಯತಂತ್ರಗಳೇನು, ಎಲೈಟ್ ಡೆವಲಪರ್ಗಳು ಅನುಸರಿಸುವ ಗುಪ್ತ ಮಾರ್ಗಗಳೇನು, ಈ ಎಲ್ಲ ರಹಸ್ಯಗಳನ್ನು ನಾವಿಂದು ಅತ್ಯಂತ ಸ್ಪಷ್ಟವಾಗಿ ಬಿಡಿಸಿಡಲಿದ್ದೇವೆ. ಕೇವಲ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಿಂದ ಅತ್ಯುನ್ನತ ಮಟ್ಟದ ಪ್ರೊಫೆಷನಲ್ ಆಗಿ ಬದಲಾಗುವ ಪಯಣವನ್ನು ಶುರು ಮಾಡೋಣ. ಇಂದಿನ ನಮ್ಮ ಸಂಪೂರ್ಣ ಪಯಣದ ನಕ್ಷೆ ಹೀಗಿರಲಿದೆ. ಮೊದಲು 97% ತಿರಸ್ಕಾರದ ಸತ್ಯ, ನಂತರ ಮ್ಯಾನೇಜರ್ ಮನಸ್ಥಿತಿ, ಸರ್ವಿಸ್ ಮತ್ತು ಟಾಪ್ ಟೆಕ್ ಕಂಪನಿಗಳ ನಡುವಿನ ವ್ಯತ್ಯಾಸ, ಬಿಗ್ ಟೆಕ್ ಸಂದರ್ಶನದ ಪ್ಲೇಬುಕ್, ಕಿರಿಯರ್ ಡೆವಲಪರ್ನಿಂದ ಸಿಸ್ಟಮ್ ಆರ್ಕಿಟೆಕ್ಟ್ ಆಗ್ಬೋದು ಹೇಗೆ, ಹಾಗೂ ಕೊನೆಯದಾಗಿ ಅತಿ ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸುವ ಕಲೆ. ಮೊದಲನೆಯದಾಗಿ, ಮಾನವನ ಕಣ್ಣುಗಳು ಅರ್ಜಿಯನ್ನು ನೋಡುವ ಮುನ್ನವೇ ಅಭ್ಯರ್ಥಿಗಳು ಎದುರಿಸುವ ಆ ಅತಿ ದೊಡ್ಡ ತಡೆಗೋಡೆ ಅಂದ್ರೆ 97% ತಿರಸ್ಕಾರದ ವಾಸ್ತವವನ್ನು ನೋಡೋಣ. ಬಹುತೇಕರ ಅರ್ಜಿಗಳು ಯಾಕೆ ಕಸದ ಬುಟ್ಟಿ ಸೇರುತ್ತವೆ ಎನ್ನುವುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ವಾಲ್ಮಾರ್ಟ್ನಂತಹ ಕಂಪನಿಯಲ್ಲಿ ಡೇಟಾ ಸೈನ್ಸ್ ಹುದ್ದೆ ಖಾಲಿಯಿದ್ದಾಗ ಯಾರೋ ಒಬ್ರು ತಾವು ಮಾಡಿರುವ ಜಾವಾ ಕೋಡಿಂಗ್ನ ಹಳೆಯ ಸಾಮಾನ್ಯ ರೆಸ್ಯೂಮೆವನ್ನು ಕಳುಹಿಸಿದ್ರೆ ಅದು ಕೆಲಸಕ್ಕೆ ಬರೋದಿಲ್ಲ. ಟಾಪ್ ಕಂಪನಿಗಳಿಗೆ ಮೊದಲ ದಿನದಿಂದಲೇ ಪ್ರಾಜೆಕ್ಟ್ಗೆ ಹೊಂದಿಕೊಳ್ಳುವ ನಿರ್ದಿಷ್ಟ ಕೌಶಲ್ಯ ಬೇಕು. ಹಾಗಾಗಿ ಆಟೋಮೇಟೆಡ್ ಫಿಲ್ಟರ್ಗಳನ್ನು ಪಾಸ್ ಮಾಡಲು ಹುದ್ದೆಗೆ ತಕ್ಕಂತೆ ನಮ್ಮ ರೆಸ್ಯೂಮೆವನ್ನು ಕರಾರುವಾಗಾಗಿ ಸಿದ್ಧಪಡಿಸಿಕೊಳ್ಳುವುದು ಅತ್ಯಗತ್ಯ. ಇದನ್ನೊಮ್ಮೆ ಊಹಿಸ್ಕೊಳ್ಳಿ. ಕಣ್ಣು ಮುಚ್ಚಿ ಅರ್ಜಿ ಹಾಕಿದ ಆ 97% ಜನರನ್ನು ತೆಗೆದು ಹಾಕಿದ ಮೇಲೂ ನೇಮಕಾತಿ ಮಾಡುವ ಮ್ಯಾನೇಜರ್ ಟೇಬಲ್ ಮೇಲೆ ಕೇವಲ ಒಂದು ಹುದ್ದೆಗೆ ಬರೋಬ್ಬರಿ 9000 ರೆಸ್ಯೂಮೆಗಳು ಉಳಿದಿರ್ತವೆ. ಬೆಚ್ಚಿ ಬೀಳಿಸೋ ಸಂಖ್ಯೆ ಅಲ್ವಾ? ಒಬ್ಬನೇ ವ್ಯಕ್ತಿ ಇಷ್ಟೊಂದು ಅರ್ಜಿಗಳನ್ನು ಓದುವುದು ಅಕ್ಷರಶಃ ಅಸಾಧ್ಯ. ಹಾಗಾದರೆ ಇಂತಹ ಬೃಹತ್ ಸವಾಲಿನ ನಡುವೆ ನೇಮಕಾತಿ ಮಾಡುವವರ ಅಂದರೆ ಹೈರಿಂಗ್ ಮ್ಯಾನೇಜರ್ನ ಮನಸ್ಥಿತಿ ಹೇಗಿರುತ್ತದೆ? ಬನ್ನಿ ಭಾಗ 2ರಲ್ಲಿ ನೋಡೋಣ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಒಂದು ಕಠಿಣ ಸತ್ಯವಿದೆ. ಐಐಟಿ ಅಥವಾ ಸ್ಟ್ಯಾನ್ಫೋರ್ಡ್ನಂತಹ ಉನ್ನತ ಸಂಸ್ಥೆಗಳಿಂದ ಬಂದವರಿಗೆ ಮೊದಲ ಆದ್ಯತೆ ನೀಡುವುದು ಕೇವಲ ಪಕ್ಷಪಾತವಲ್ಲ, ಅದೊಂದು ಪ್ರಾಯೋಗಿಕ ಅನಿವಾರ್ಯತೆ. 10 ಸಾರಿಯ ಅಪರಿಚಿತರನ್ನ ಕೂರಿಸ್ಕೊಂಡು ಸಂದರ್ಶನ ಮಾಡೋದಕ್ಕಿಂತ ಕಠಿಣ ಪ್ರವೇಶ ಪರೀಕ್ಷೆಗಳ ಮೂಲಕ ಸಮಾಜದಿಂದಲೇ ಫಿಲ್ಟರ್ ಆಗಿ ಬಂದಿರುವ 10 ಪ್ರತಿಭಾವಂತರನ್ನು ಪರೀಕ್ಷಿಸುವುದು ಸಮಯವನ್ನು ಉಳಿಸುವ ಅತಿದೊಡ್ಡ ಕಾರ್ಯತಂತ್ರವಾಗಿದೆ. ಆದರೆ ಶುಭ ಸುದ್ದಿ ಏನೆಂದರೆ, ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮತ್ತು ಆನ್ಲೈನ್ ಕೋಡಿಂಗ್ ಪರೀಕ್ಷೆಗಳು ಬಂದ ಮೇಲೆ ಈ ಟ್ರೆಂಡ್ ನಿಧಾನವಾಗಿ ಬದಲಾವಣೆ ಆಗುತ್ತಿದೆ. ಈಗ ಮ್ಯಾನೇಜರ್ಗಳು ಕೇವಲ ಕಾಲೇಜಿನ ಹೆಸರನ್ನು ನೋಡದೆ ನೈಜ ಪ್ರೋಗ್ರಾಮಿಂಗ್ ಕೌಶಲ್ಯಗಳಿಗೆ ಬೆಲೆ ಕೊಡುತ್ತಿದ್ದಾರೆ. ಇದೊಂದು ರೀತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ಅದ್ಭುತ ವ್ಯವಸ್ಥೆಯಾಗಿ ಮಾರ್ಪಾಡಾಗುತ್ತಿದೆ. ಮುಂದಿನ ಭಾಗ ಐಟಿ ಜಗತ್ತಿನ 2 ದೊಡ್ಡ ಮುಖಗಳಾದ ಸರ್ವಿಸ್ ಕಂಪನಿಗಳು ಹಾಗೂ ಟಾಪ್ ಟೈರ್ ಪ್ರಾಡಕ್ಟ್ ಕಂಪನಿಗಳ ನಡುವಿನ ಮಹಾಕದನ. ಇಲ್ಲಿ ಅಡಗಿರುವ ರಹಸ್ಯ ನಿಜಕ್ಕೂ ಅಚ್ಚರಿತರಿಸುತ್ತದೆ. ಮಾಸ್ ಸರ್ವಿಸ್ ಕಂಪನಿಗಳು ತೀರಾ ಅತಿ ಹೆಚ್ಚು ಅಂಕ ಪಡೆದ ಅತ್ಯಂತ ಬುದ್ಧಿವಂತ ಅಭ್ಯರ್ಥಿಗಳನ್ನ ಕಂಡರೆ ಹೆದರುತ್ತವೆ. ಏಕೆಂದರೆ ಅವರು ಬೇಗ ಕೆಲಸ ಬಿಟ್ಟು ಹೋಗಬಹುದು ಎಂಬ ಭಯ ಅವರಿಗಿರುತ್ತದೆ. ಅವರು ಸರಾಸರಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ 6 ತಿಂಗಳು ತರಬೇತಿ ನೀಡುತ್ತಾರೆ. ಆದರೆ ಎಲೈಟ್ ಪ್ರಾಡಕ್ಟ್ ಕಂಪನಿಗಳ ಕಥೆಯೇ ಬೇರೆ. ಅವರಿಗೆ ಮೊದಲ ದಿನದಿಂದಲೇ ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸುವ, ಎಂತಹದ್ದೇ ಹೊಸ ಸವಾಲುಗಳಿಗೂ ಹೊಂದಿಕೊಳ್ಳುವ ಟಾಪ್ ಟೈರ್ ಮಹತ್ವಾಕಾಂಕ್ಷಿಗಳು ಬೇಕು. ಇದು ಕೆಲವು ಸರ್ವಿಸ್ ಕಂಪನಿಗಳು ಮಾರಾಟ ಮಾಡುವ ಅಮೆರಿಕನ್ ಡ್ರೀಮ್ ಎಂಬ ಭ್ರಮೆಗೂ ಟೆಕ್ ದೈತ್ಯ ಕಂಪನಿಗಳ ಅಸಲಿ ವಾಸ್ತವಕ್ಕೂ ಇರುವ ಅಗಾಧ ವ್ಯತ್ಯಾಸವನ್ನ ತೋರಿಸುತ್ತದೆ. ಸರ್ವಿಸ್ ಕಂಪನಿಯ ಮೂಲಕ ಹೋದವರು ಅಮೆರಿಕದ ಯಾವುದೋ ಮೂಲೆಯಲ್ಲೇ ಕಡಿಮೆ ಸಂಬಳಕ್ಕೆ ದಿನದೂಡ್ತಿದ್ರೆ, ಸಿಲಿಕಾನ್ ವ್ಯಾಲಿಯ ಟಾಪ್ ಎಂಜಿನಿಯರ್ಗಳು ಅತ್ಯುತ್ತಮ ಪ್ಯಾಕೇಜ್ನೊಂದಿಗೆ ಟೆಕ್ ಜಗತ್ತನ್ನೇ ಆಳುತ್ತಿರುತ್ತಾರೆ. ಗೂಗಲ್ ಮತ್ತು ಅಮೆಜಾನ್ನಂತಹ ದೈತ್ಯರಿಗೆ ತಾವು ಕೇವಲ ಜಾವಾ ಡೆವಲಪರ್ ಅಥವಾ ಕೇವಲ ಪೈಥಾನ್ ಕೋಡರ್ ಎಂದು ಹೇಳಿಕೊಳ್ಳುವವರು ಬೇಡ. ನಾನೊಬ್ಬ ಸಾಫ್ಟ್ವೇರ್ ಡೆವಲಪರ್, ನೀವು ಯಾವುದೇ ಹೊಸ ಟೆಕ್ ಸ್ಟ್ಯಾಕ್ ಕೊಟ್ಟರೂ ಅದನ್ನು ಕಲಿತು ನಿಭಾಯಿಸ್ತೇನೆ ಎಂಬ ಹೊಂದಿಕೊಳ್ಳುವ ಮನಸ್ಥಿತಿ ಅಂದ್ರೆ ಅಡ್ಯಾಪ್ಟಬಿಲಿಟಿ ಇರುವವರು ಅವರಿಗೆ ಬೇಕು. ವಿವಿಧ ಭಾಷೆಗಳಲ್ಲಿ ನಮ್ಮ ಪೋರ್ಟ್ಫೋಲಿಯೋವನ್ನು ನಿರ್ಮಿಸುವುದು ಎಷ್ಟು ಮುಖ್ಯ ಅನ್ನೋದನ್ನ ಇದು ಸಾಬೀತುಪಡಿಸುತ್ತದೆ. ಹಾಗಾದ್ರೆ ಇಂತಹ ಕಂಪನಿಗಳನ್ನು ಪ್ರವೇಶಿಸುವ ಅಸಲಿ ಆಟದ ನಿಯಮಗಳು ಹೇಗಿರುತ್ತವೆ? ಭಾಗ 4 ಬಿಗ್ ಟೆಕ್ ಸಂದರ್ಶನದ ಪ್ಲೇಬುಕ್. ಟಾಪ್ ಕಂಪನಿಗೆ ಸೇರಲು ಒಬ್ಬ ಅಭ್ಯರ್ಥಿಯು ಲಿಂಕ್ಡ್ಇನ್ನಂತಹ ಕಂಪನಿಗಳಲ್ಲಿ ಬರೋಬ್ಬರಿ 7 ಕಠಿಣ ಸುತ್ತುಗಳನ್ನು ದಾಟಬೇಕು.
ಇದು ಕೇವಲ ಗ್ರಾಫ್ ಅಲ್ಗೋರಿದಮ್ಗಳನ್ನು ಬರೆಯೋಡಕ್ಕಿಷ್ಟೇ ಸೀಮಿತವಲ್ಲ. ಹಿಂದೆ ಮಾಡಿದ ಪ್ರಾಜೆಕ್ಟ್ಗಳ ನೈಜ ವಿಶ್ಲೇಷಣೆ ಮಾಡಲಾಗುತ್ತದೆ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ತಂಡದೊಂದಿಗೆ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ತಾರೆ ಎಂಬ ಕಲ್ಚರ್ ಫಿಟ್ ಪರೀಕ್ಷೆ ನಡೆಯುತ್ತದೆ. ಸಹೋದ್ಯೋಗಿಗಳ ಜೊತೆಗಿನ ಸಹಯೋಗ ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಇದೊಂದು ಅದ್ಭುತವಾದ ಕಾನ್ಸೆಪ್ಟ್, ಬಾರ್ ರೇಸರ್. ಅಂದ್ರೆ ಕೇವಲ ಕೆಲಸ ಮಾಡಲು ಯೋಗ್ಯರಾಗಿದ್ರೆ ಖಂಡಿತ ಸಾಲದು. ಹೊಸದಾಗಿ ಸೇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರಸ್ತುತ ಇರುವ ತಂಡದ 75% ಜನರಿಗಿಂತ ಹೆಚ್ಚು ಬುದ್ಧಿವಂತನಾಗಿರಬೇಕು. ಒಟ್ಟಾರೆ ತಂಡದ ಗುಣಮಟ್ಟವನ್ನು ನಿರಂತರವಾಗಿ ಮೇಲಕ್ಕೆತ್ತುವ ಅಭ್ಯರ್ಥಿಗಳನ್ನು ಮಾತ್ರ ಈ ಕಂಪನಿಗಳು ಒಳಗೆ ಭಾಗ 5. ವೃತ್ತಿಜೀವನದ ನಕ್ಷೆ. ಕಿರಿಯ ಕೋಡರ್ನಿಂದ ಸಿಸ್ಟಮ್ ಆರ್ಕಿಟೆಕ್ಟ್ ಆಗಿ ಬೆಳೆಯುವ ಆ ಸುದೀರ್ಘ ಪ್ರಯಾಣ. ವೃತ್ತಿಜೀವನದ ಆರಂಭಿಕ 0ಯಿಂದ 3 ವರ್ಷಗಳಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಮತ್ತು ಅಲ್ಗರಿದಮ್ಗಳೇ ನಮ್ಮ ಗುರಿಯಾಗಿರಬೇಕು. ಆದರೆ ಮಿಡ್ ಲೆವೆಲ್ ದಾಟಿದ್ದಂತೆ ಕೇವಲ ಕೋಡಿಂಗ್ ಬರೆದರೆ ಸಾಲದು. ಸಂಪೂರ್ಣ ಸಿಸ್ಟಮ್ ಅನ್ನು ಹೇಗೆ ವಿನ್ಯಾಸಗೊಳಿಸುವುದು ಮತ್ತು ಭವಿಷ್ಯದಲ್ಲಿ ಬಿಸ್ನೆಸ್ ಅನ್ನು ಹೇಗೆ ಸ್ಕೇಲ್ ಮಾಡಬಹುದು ಎಂಬ ಸಂಕೀರ್ಣ ಆರ್ಕಿಟೆಕ್ಚರ್ ನಿರ್ಧಾರಗಳ ಕಡೆಗೆ ನಮ್ಮ ದೃಷ್ಟಿ ಬದಲಾಗಬೇಕು. ಇದೇ ಒಂದು ಯಶಸ್ವಿ ಕೆರಿಯರ್ ಪ್ಲಾನ್. ಕೊನೆಯದಾಗಿ ಭಾಗ 6, ಹೈ ಪ್ರೆಷರ್ ಸಿಮ್ಯುಲೇಷನ್ಗಳ ನಿರ್ವಹಣೆ. ಅತಿಯಾದ ಒತ್ತಡವನ್ನು ನಿಭಾಯಿಸುವ ಕಲೆ. ಭೌತಶಾಸ್ತ್ರದ ಶಿಕ್ಷಕರೊಬ್ಬರು ನೀಡಿದ ಈ ಅದ್ಭುತ ಉದಾಹರಣೆ ನಿಜಕ್ಕೂ ಕಣ್ಣು ತೆರೆಸುತ್ತದೆ. ನಾವೆಲ್ಲರೂ ನಮ್ಮ ಮನೆಯ ಆರಾಮದಾಯಕ ಕೋಣೆಯಲ್ಲಿ ಎಸಿ ಅಥವಾ ಫ್ಯಾನ್ ಹಾಕೊಂಡು ಕಷ್ಟಕರ ಸಮಸ್ಯೆಗಳನ್ನು ಬಿಡಿಸುತ್ತೇವೆ. ಆದರೆ ಅದು ನೈಜ ವಾತಾವರಣಕ್ಕೆ ನಮ್ಮನ್ನು ಎಂದಿಗೂ ಸಿದ್ಧಪಡಿಸುವುದಿಲ್ಲ. ಫ್ಯಾನ್ ಆಫ್ ಮಾಡಿ, ಬೆವರು ಸುರಿಸ್ತಾ ಕಂಫರ್ಟ್ ಝೋನಿಂದ ಹೊರಬಂದು ಅಣುಕು ಸಂದರ್ಶನಗಳನ್ನು ಎದುರಿಸುವುದು ಬಹಳ ಮುಖ್ಯ. ಏಕೆಂದರೆ ನೈಜ ಸಂದರ್ಶನದ ಸಮಯದಲ್ಲಿ ನಮ್ಮ ಮೆದುಳು ಸಂಪೂರ್ಣವಾಗಿ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ. ರಿಜೆಕ್ಟ್ ಆಗೋ ಭಯ, ಬೇರೆಯವರು ನಮ್ಮನ್ನು ಜಡ್ಜ್ ಮಾಡ್ತಿದ್ದಾರೆ ಎಂಬ ಆತಂಕ, ಚೂರು ತಪ್ಪುಗಳಿಲ್ಲದ ಕೋಡ್ ಬರೆಯುವ ಒತ್ತಡ ಮತ್ತು ಕೈಯಿರುವ ಜೀವನಮಾನದ ಅವಕಾಶವನ್ನು ಉಳಿಸಿಕೊಳ್ಳುವ ತವಕ, ಈ 4 ಒತ್ತಡಗಳು ಎಂಥವರನ್ನಾದರೂ ಬ್ಲ್ಯಾಂಕ್ ಆಗುವಂತೆ ಮಾಡ್ತವೆ. ಈ ಸಂಖ್ಯೆಯನ್ನು ನೋಡಿ. ಇಂತಹ ವಿಪರೀತ ಒತ್ತಡದ ನಡುವೆಯೂ ಚೂರು ತಪ್ಪು ಮಾಡದೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಒಬ್ಬನೇ ಒಬ್ಬ ನಿಖರವಾದ ಅಭ್ಯರ್ಥಿಗಾಗಿ ಎಲೈಟೆಕ್ ಕಂಪನಿಗಳು 500 ಜನರವರೆಗೂ ಸಂದರ್ಶನ ಮಾಡಿ ಉಳಿದವರನ್ನು ರಿಜೆಕ್ಟ್ ಮಾಡಲು ಸಿದ್ಧವಿರುತ್ತವೆ. ಆ ಒಬ್ಬ ವ್ಯಕ್ತಿಯಾಗಲು ಎಂಥ ಉನ್ನತ ಮಟ್ಟದ ಪೂರ್ವಸಿದ್ಧತೆ ಬೇಕು ಎನ್ನುವುದನ್ನು ಇದು ಒತ್ತಿ ಹೇಳುತ್ತದೆ. ಅಂತಿಮವಾಗಿ ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ನಮ್ಮಲ್ಲೇ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ನಮ್ಮದೇ ಆರಾಮದಾಯಕ ತಯಾರಿ ವಾತಾವರಣವೇ ಟಾಪ್ ಟೈರ್ ಟೆಕ್ ಸಂದರ್ಶನಗಳನ್ನು ಭೇದಿಸಲು ಇರುವ ಅತಿದೊಡ್ಡ ಶತ್ರುವೇ? ನಮ್ಮ ಹಳೆಯ ತಯಾರಿ ತಂತ್ರಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿ ಕಂಫರ್ಟ್ ಝೋನ್ನಿಂದ ಹೊರಬರುವ ಸಮಯ ಬಂದಿದೆ ಅನ್ನೋದನ್ನು ಇದು ನೆನಪಿಸುತ್ತದೆ. ಇದೊಂದು ಅದ್ಭುತವಾದ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ನಂಬಿದ್ದೇನೆ.